24ನೇ ತಾರೀಕಿಗೆ ಕಾಪುನಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ವತಿಯಿಂದ ನಾವು ಬೇರೆ ಬೇರೆ ಪಕ್ಷದ ಘಟಕಗಳು ಒಟ್ಟಾಗಿ ಸೇರಿಕೊಂಡು ಒಂದು ಪ್ರತಿಭಟನಾ ಸಭೆಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೇವೆ. ಅದರಲ್ಲಿ ಪ್ರಾಮುಖ್ಯವಾಗಿ ಬೆಲೆ ಏರಿಕೆ ಬಗ್ಗೆ, ಅದೇ ರೀತಿಯಾಗಿ ನಮ್ಮ ನ್ಯಾಷನಲ್ ಹೆರಾಲ್ಡ್ನಲ್ಲಿ ನಮ್ಮ ನಾಯಕಿಯಾದಂಥ ಸೋನಿಯಾ ಗಾಂಧಿ ಅವರನ್ನು, ರಾಹುಲ್ ಗಾಂಧಿ ಅವರನ್ನು, ಕಾಂಗ್ರೆಸ್ ಪಕ್ಷದ ಮುಖಂಡರನ್ನ ಮೇಲೆ ಚಾರ್ಜ್ ಶೀಟ್ ಹಾಕಿರುವುದ್ರ ಬಗ್ಗೆ, ಇನ್ನೊಂದು ವಕ್ಫಿನ ಬಗ್ಗೆ ಇವತ್ತು ಯಾವ ಬಗ್ಗೆ ಬಂದುಕೊಂಡು ನಾವು ಪ್ರತಿಭಟನಾ ಸಭೆಯನ್ನು ಇವತ್ತು ನಡೆಸಲಿಕ್ಕಿದ್ದೇವೆ. ಬಿಜೆಪಿಯ ಸ್ನೇಹಿತರು ಇವತ್ತು ಜನಾಕ್ರೋಶ ಅನ್ನುವಂಥ ಕಾರ್ಯಕ್ರಮದಲ್ಲಿ ಇಟ್ಕೊಂಡು ರಾಜ್ಯದಾದ್ಯಂತ ಸುತ್ತಾ ಇದ್ದಾರೆ. ಹೆಚ್ಚಿನ ಅಂಶ ವಿಜೇಂದ್ರರಿಗೆ ನನಗೆ ಗೊತ್ತಿಲ್ಲ, ವಿಜೇಂದ್ರ ನೇತೃತ್ವದ ಯಾವ ಜನಾಕ್ರೋಶ ಉಂಟು ಅದು ಜನಾಕ್ರೋಶನ ಅಥವಾ ಇವತ್ತು ಯತ್ನಾಳ್ರವ್ರನ್ನ ಹೊರಗಡೆ ಹಾಕಿರುವಂಥದ್ರ ಬಗ್ಗೆ ಸಂಭ್ರಮೋತ್ಸವನ ಅಂತ ಗೊತ್ತಿಲ್ಲ. ಹೆಚ್ಚಿನ ಅಂಶ ಅವ್ರು ಏನು ಜನಾಕ್ರೋಶ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರ ಅವತ್ತೇ ಇವತ್ತು 50 ರೂಪಾಯಿ ಗ್ಯಾಸ್ಗೆ ಜಾಸ್ತಿ ಮಾಡ್ತು ಕೇಂದ್ರ ಸರ್ಕಾರ, 2 ರೂಪಾಯಿ ಡೀಸೆಲ್ಗೆ ಪೆಟ್ರೋಲ್ಗೆ ಜಾಸ್ತಿ ಮಾಡ್ತಾರೆ. ವಿಪರೀತವಾದಂಥ ಕೇಂದ್ರ ಸರ್ಕಾರದ ಅನೇಕ ನೀತಿಗಳಿಂದಾಗಿ ಇವತ್ತು ಜನಸಾಮಾನ್ಯರ ರಕ್ತ ಹೀರುವಂಥ ಕೆಲಸ ಕಾರ್ಯ ಇವತ್ತು ನಡೀತಾ ಇದೆ. ಅದನ್ನ ಪ್ರತಿಭಟಿಸಬೇಕು, ಅದನ್ನು ವಾಸ್ತವವಾದಂಥ ವಿಚಾರವನ್ನ ಗಮನಕ್ಕೆ ತರಬೇಕು ಅನ್ನೋದು ಉದ್ದೇಶ. ಅದೇ ರೀತಿಯಲ್ಲಿ ನ್ಯಾಷನಲ್ ಹೆರಾಲ್ಡ್ ಸ್ವಾತಂತ್ರ್ಯ ಸಂಗ್ರಾಮ ಸಮಯದಲ್ಲಿ ಪ್ರಾರಂಭ ಆಗಿರುವಂಥದ್ದು. ಇವತ್ತು 1939ನೇ ಇಸ್ವಿಯಲ್ಲಿ 38ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿರುವಂಥದ್ದು. ಇವತ್ತು ಏಕಾಏಕಿಯಾಗಿ ವಿರೋಧ ಪಕ್ಷದ ನಡು ಕೂಡ ಕಾಂಗ್ರೆಸ್ ಪಕ್ಷದ ಧ್ವನಿಯನ್ನ ದಮನ ಮಾಡಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ಇವತ್ತು ನಮ್ಮ ನಾಯಕಿಯಾದಂಥ ಸೋನಿಯಾ ಗಾಂಧಿ ಅವರ ಮೇಲೆ, ಅದೇ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರ ಮೇಲೆ, ನಮ್ಮ ಪಕ್ಷದ ಮುಖಂಡರ ಮೇಲೆ ಇವತ್ತು ಚಾರ್ಜ್ ಶೀಟ್ ಹಾಕುವಂಥ ಕೆಲಸ ಕಾರ್ಯ ಕೇಂದ್ರ ಸರ್ಕಾರ ಮಾಡಿದೆ. ಇದು ಪ್ರಜಾಪ್ರಭುತ್ವ ವಿರೋಧಿ ನೀತಿ ಇದೆ. ಅದೇ ರೀತಿಯಲ್ಲಿ ವಕ್ಫಿನ ಬಗ್ಗೆ ಸುಪ್ರೀಂ ಕೋರ್ಟ್ ಕೇಳ್ತು, ನೀವು ಎಲ್ಲ ಧಾರ್ಮಿಕ ಇದರಲ್ಲಿ ಕೂಡ ಬೇರೆ ಅನ್ಯ ಧರ್ಮೀಯರನ್ನು ಕೂಡ ಸೇರಿಸ್ತೀರಾ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆ ಮಾಡಿತು. ತಾತ್ಕಾಲಿಕವಾದಂತಹ ತಡೆ ಕೊಟ್ಟಿದೆ ಇವತ್ತು ಸುಪ್ರೀಂ ಕೋರ್ಟ್ ಕೂಡ. ಇಂಥ ಸಮಯದಲ್ಲಿ ಅದು ಸಂವಿಧಾನ ಬಾಹಿರವಾದಂಥದ್ದು ಇದೆ. ಅದಕ್ಕೋಸ್ಕರ ಇವತ್ತು 3 ಅಂಶಗಳನ್ನು ಇಟ್ಟುಕೊಂಡು ನಾವು ಕಾಪಿನಲ್ಲಿ ಕಾಪು ಜನಾರ್ದನ ಟೆಂಪಲ್ನಿಂದ ಪ್ರಾರಂಭ ಮಾಡಿ ಮೆರವಣಿಗೆ ಮುಖಾಂತರ ಬಂದು ಕಾಪುಪೇಟೆಯಲ್ಲಿ ಪ್ರತಿಭಟನಾ ಕಾರ್ಯಕ್ರಮ ಮಾಡಬೇಕು ಅನ್ನೋದು ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ನೇತೃತ್ವದಲ್ಲಿ ಕೂಡ ಆ ಕಾರ್ಯಕ್ರಮ ನಡೀತದೆ. ಈ ಸಂದರ್ಭ